ಮೊದಲೇ ತುತ್ತು ನಮ್ ತಾತನ್ಗೆ. ಕೊಡು ಕೊಡು. ನಾನೇ ತಿನ್ಸ್ತೀನಿ ತಾತ. ಆಯ್ತಮ್ಮ, ಆಯ್ತಾಯ್ತು. ಇಷ್ಟು ದಿವಸ ಇವ್ರ ಮುಖದಲ್ಲಿ ಖುಷಿನೇ ಇರ್ಲಿಲ್ಲ. ಖುಷಿ ಅಂಚು ಈ ಮೊಮ್ಮಗಳು ಮನೆಗೆ ಬಂದ್ಬಿಡ್ಲಲ್ಲ ಅಂತ ಎಲ್ರ ಮುಖದಲ್ಲೂ ಖುಷಿನೇ. ಆ ವಾಣಿ ಇದ್ದಾಗ ಎಲ್ರನ್ನು ಕೂರ್ಸ್ಕೊಂಡು ಕೈ ತುತ್ತು ಕೊಡ್ತಾ ಇದ್ಲು. ರಾಮ, ನೀನಿನ್ನೂ ಆಗ ಎಳೆ ಮಗು. ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಕೈ ತುತ್ತು ತಿಂತಾ ಇದ್ದಿದ್ದು ಹಂಗೆ ಕಣ್ಣು ಮುಂದೆ ಬರ್ತಾ ಇದೆ. ತಾತ, ನನ್ ಕೈ ತುತ್ತು ಕೊಟ್ಟಿದ್ದಾನ ಯಾವತ್ತು ಮರೆಯಲ್ಲ ತಾನೆ? ಮರೆಯಲ್ಲ. ನೀನು ಕೂಡ ನೆನೆಸ್ಕೊಂಡು ಹಂಗಂಗೆ ಕೈ ತುತ್ತು ಕೊಡಮ್ಮ. ಹೇಗಿದೆ? ತುಂಬಾ ರುಚಿಯಾಗಿದೆ. ನೀವೇ ಮಾಡಿರೋದು ಸೀತಮ್ಮ? ಅಡಿಗೆ ನಾನೇ ಮಾಡಿದ್ರು. ನಿನ್ ಕೈ ತೂತಿಂದ ರುಚಿ ಇನ್ನ ಹೆಚ್ಚಾಗಿದೆ. ಸಖತ್ತಾಯ್ತು. ನನ್ನ ತಾಯಿ ಕೊಡೋ ಕೈ ತುತ್ತನ್ನ ಮಿಸ್ ಮಾಡ್ಕೊಂತಿದ್ದೆ ಅನ್ನೋ ಬೇಜಾರಿತ್ತು. ಬಟ್ ನನ್ನ ಮಗಳು ನನ್ನ ತಾಯಿ ರೂಪದಲ್ಲೇ ಬಂದು ಆ ಬೇಜಾರನ್ನ ಹೋಗಿಸ್ಬಿಟ್ಲು. ಥ್ಯಾಂಕ್ಸ್ ಬಂಗಾರ. ಓ ಗಾಡ್, ಈಗ ನನಗೆ ಬಂದು ತಿನ್ನಿಸ್ತಾಳ? ಬಡ್ಡಿ ಬಂಗಾರ ಆಂಟಿ ತೋಳಿ. ನಿನ್ಗೆ ನಾನು ತಿನ್ನಿಸ್ತೀನಿ. ಇಲ್ಲ, ನಾನೇ ತಿನ್ನಿಸ್ತೀನಿ. ಸಿಹಿ, ಅವ್ರು ತಿನ್ನಿಸ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ? ಕೊಡು. ಸಿಹಿ, ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. 100 ಕಾಲ ಚೆನ್ನಾಗಿರ್ಬೇಕು. ನೀನ್ ಈ ಮನೇಲಿ ಇಲ್ದೇ ಇದ್ದಾಗ ನಮ್ಗೆಲ್ಲ ಗೊತ್ತಾಯ್ತು ನೀನು ಈ ಮನೆ ಖುಷಿ ಅಂತ. ನಿನ್ನ ಮತ್ತೆ ಆ ದೇವ್ರು ವಾಪಸ್ ನಮ್ಮ ಹತ್ರ ಕಳ್ಸಿದ್ನಲ್ಲ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸದ್ಯ ಇನ್ನ ನಿನ್ನನ್ನ ನಮ್ಮಿಂದ ಯಾವುದೇ ಶಕ್ತಿನೂ ದೂರ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದು